ಶಾಲಾ ಶತಮಾನೋತ್ಸವ ಸಂಭ್ರಮದಲ್ಲಿ ಪ್ರದೀಪ್ ಈಶ್ವರ್ ಭಾಗಿ. ಪ್ರದೀಪ್ ಈಶ್ವರ್ ಮಾತಿಗೆ ಶಿಳ್ಳೆ ಚಪ್ಪಾಳೆ ಹಾಕಿದ ಸ್ಟೂಡೆಂಟ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಯ ಸರ್ಕಾರಿ ಶಾಲೆ 100 ವರ್ಷ ಪೂರೈಸಿದ ಹಿನ್ನೆಲೆ 2 ದಿನಗಳ ಕಾಲ ಶತಮಾನೋತ್ಸವ ಸಮಾರಂಭವನ್ನ ಆಯೋಜನೆ ಮಾಡಲಾಗಿದೆ. ಶತಮಾನೋತ್ಸವ ಕಾರ್ಯಕ್ರಮವನ್ನ ಶಾಸಕ ಪ್ರದೀಪ್ ಈಶ್ವರ್ ಉದ್ಘಾಟನೆ ಮಾಡಿದರು. ಶಾಲಾ ಶತಮಾನೋತ್ಸವ ಹಿನ್ನೆಲೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು, ಶಕ್ತಿ ಮಾತೆ ನೃತ್ಯ, ತಮಟೆಯ ನೃತ್ಯ ಪ್ರದರ್ಶನ ಗಮನ ಸೆಳೆಯಿತು. ಸರ್, ನಾನು ನೋಡಿ ಆ ಮಗು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತು, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತು. ನನ್ನ ಕನ್ನಡ ಮಾಧ್ಯಮದ ಶಾಲೆ ಮಕ್ಕಳ ತಾಕತ್ತಿದು ಒಂದೊಂದು ಇಂಗ್ಲಿಷ್ ಪದ ಮಾತಾಡಿ. ಸರ್, ತಪ್ಪಾಗುತ್ತೆ ಅಂದ್ರೆ ಇಂಗ್ಲಿಷ್ ಇರುತ್ತೆ, ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇಲ್ವಾ? ಅದಕ್ಕೆ ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ ಸುಮ್ಮನೆ ಮಾತಾಡ್ತಾನೆ ಇರಬೇಕು. ಯಾವತ್ತೂ ಒಂದಿನ ಕರೆಕ್ಟ್ ಆಗಿ ಹೋಗುತ್ತೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಕನ್ನಡದ ಮಕ್ಕಳಿಗೆ ತಾಕತ್ತು ಇದೆ, ತಪ್ಪಾದ್ರೂ ಪರವಾಗಿಲ್ಲ, ಒಂದೊಂದು ಇಂಗ್ಲಿಷ್ ಪದ ಮಾತನಾಡಿ. ತಪ್ಪಾದ್ರೆ ಅಂತ ಅಂದ್ರೆ ಇಂಗ್ಲಿಷ್ ಇರೋದೇ ತಪ್ಪು ಮಾತನಾಡೋದಕ್ಕೆ, ಕನ್ನಡ ಇಲ್ವಾ ಸರಿಯಾಗಿ ಮಾತನಾಡೋದಕ್ಕೆ ಅಂತ ಹೇಳ್ತಿದ್ದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಚಪ್ಪಾಳೆ ತಟ್ಟಿದ್ರು. ಹಳ್ಳಿಯಿಂದ ನೀವು ಹೋಗಿ 11:30-12 ಗಂಟೆಗೆ MLA ಗುಡ್ ಆಫ್ಟರ್ನೂನ್ ಹೇಳ್ಬೇಕಾಗಿತ್ತು. ನಾನು 7 ಗಂಟೆಗೆ ನಿಮ್ಮೂರಿಗೆ ಬಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ನೀವೂರು ಕೊಚ್ಚ ನೋಡ್ಕೊಂಡ್ರಿ, ಹಿಂಗ ಲೇಷೆ ಉಂಡಿಲ್ಲ ನೀವು. ಈ ಸಲ ಹೇಳ್ತಾ ಇದ್ದೀನಿ, ಈಗಾಗಲೇ 3 ಪಂಚಾಯತಿ 4 ಪಂಚಾಯತಿ ಗೌಡಿಗೆರೆ ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೂರ್ ಬಂದಾಗ ಏನಾದ್ರೂ ಎದ್ದು ಓದ್ಲಿಲ್ಲ ಅಂದ್ರೆ ನಿಮ್ ಟೀಚರ್ಸ್ ನ ಕರ್ಕೊಂಬಂದು ಅಲ್ಲೇ ಕೂರ್ಸಿ ಓದಿಸ್ತೀನಿ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಓದ್ಬೇಕಮ್ಮ. ನಾನೆಲ್ಲ ಹೇಳೋದಿಷ್ಟೇ, ಬಡವ್ರ ಮಕ್ಕಳಿಗೆ, ಮಿಡಿಲ್ ಕ್ಲಾಸ್ ಮಕ್ಕಳಿಗೆ ನಮ್ಗೆ ಓದೋದ್ ಬಿಟ್ಟು ಇನ್ನೇನ್ ಆಸ್ತಿ ಇದೆ ಹೇಳಿ. ಇನ್ನು ಸರ್ಕಾರಿ ಶಾಲೆಯಲ್ಲಿ ಓದಿದವರೇ ಪ್ರತಿಯೊಬ್ಬರು IAS KAS ಅಧಿಕಾರಿಗಳಾಗಿದ್ದಾರೆ. ಪ್ರತಿಯೊಬ್ಬರಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಅಭಿಮಾನ ಇರಬೇಕು ಅಂತ ಶಾಲಾ ಶತಮಾನೋತ್ಸವದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.